ಹೆಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಒಂದು ಸ್ನ್ಯಾಕ್ಸ್ ಐಟಮ್. ಇದು ಈಸಿಯಾಗಿ ಬೇಗನೆ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ದೊಡ್ಡ ನೀರುಳ್ಳಿಯನ್ನು ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕಬೇಕು. ಅದಾದ ನಂತರ 1 ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ಹಾಕಬೇಕು, ಸಣ್ಣದೇ ಹೆಚ್ಚಿ. ಅದಾದಮೇಲೆ 1 ಚಮಚದಷ್ಟು ಶುಂಠಿ ಅದನ್ನು ಕಟ್ ಮಾಡಿ ಹಾಕಬೇಕು. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. 1 ಚಮಚದಷ್ಟು ಚಿಲ್ಲಿ ಪೌಡರ್ ಮೆಣಸಿನ ಹುಡಿಯನ್ನು ಹಾಕಬೇಕು. ಅದಾದಮೇಲೆ 1 ಚಮಚ ಜೀರಿಗೆ ಹುಡಿ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಚಮಚ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಆ ಮಸಾಲೆ ಎಲ್ಲ ಈರುಳ್ಳಿಗೆ ಅಂಟ್ಕೊಳ್ಬೇಕು. ಈರುಳ್ಳಿಗೆ ಆ ಮಸಾಲೆ ಎಲ್ಲ ಅಂಟ್ಕೊಂಡ್ರೆ ಅದು ಟೇಸ್ಟಿ ಆಗುತ್ತೆ. ಹೀಗೆ ಮಿಕ್ಸ್ ಮಾಡಿದರೆ ಮತ್ತೇನಾದರೂ ಹಿಟ್ಟು ಅರ್ಧ ಕಪ್ ರೈಸ್ ಫ್ಲೋರ್ ಮತ್ತೆ ಹಾಕಬೇಕು. ಮೊದಲು ಅದು ಮಿಕ್ಸ್ ಮಾಡಿಯೇ ಹಾಕಬೇಕು, ಆಗ ರುಚಿ ಒಳ್ಳೆಯದಾಗಿ ಬರುತ್ತೆ. ಅಂದರೆ ಎಲ್ಲದಕ್ಕೂ ಅದು ಹಿಡಿಯುತ್ತೆ ಹಾಗೆ. ಇದಾದಮೇಲೆ ಒಂದು ಸ್ವಲ್ಪನೇ ನೀರು ಹಾಕಿ ಮತ್ತೆ ಪುನಃ ಕಲಸಿ. ನೀರು ಬಿಡುತ್ತೆ, ಈರುಳ್ಳಿ ನೀರು ಬಿಡುತ್ತೆ, ಬಟ್ ಆದರೂ ಸ್ವಲ್ಪ ನೀರು ಹಾಕಿ ಕಲಸಿ. ಈಗ ಒಂದು ಬಾಲ್ನಷ್ಟು ಉಂಡೆಯನ್ನು ತೆಗೆದು ಅದನ್ನು ಸ್ವಲ್ಪ ನೀವು ಚಟ್ಟೆ ಥರ ಮಾಡಬೇಕು. ಚಟ್ಟಂಬಡೆ ಮಾಡ್ತೀರಲ್ಲ ಆ ಥರ ಸ್ವಲ್ಪ ಚಟ್ಟೆಗೆ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಇದು ತುಂಬಾ ಟೇಸ್ಟಿನೂ ಆಗುತ್ತೆ. ಹಾಗೂ ದಿಢೀರಾಗಿ ನಿಮಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಇದನ್ನು ಮಾಡಿ ತಿನ್ಬೋದು. ಗೆಸ್ಟ್ ಯಾರಾದರೂ ಬಂದರೆ ಅರ್ಜೆಂಟಾಗಿ ಮಾಡ್ಬೋದು. ಮತ್ತು ಬೇಕಿದ್ದರೆ ಎಕ್ಸ್ಟ್ರಾ ಮಸಾಲೆ ಪುಡಿಯನ್ನು ಬೇಕಾದರೂ ಹಾಕ್ಬೋದು. ಗರಂ ಮಸಾಲೆ ಏನು ಬೇಕು ನಿಮಗೆ ಇಷ್ಟವಾದಿದ್ದು ಹಾಕ್ಬೋದು. 2 ಕಡೆ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿದು ತೆಗೆಯಿರಿ. ಆಯಿತು, ಇದಿಷ್ಟು ಇವತ್ತಿನ ರೆಸಿಪಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.